ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಆಮೇಲೆ ಇನ್ನೊಂದು ಖುಷಿ ವಿಚಾರನ ಹಂಚ್ಕೋಬೇಕು ನಿಮ್ಮ ಜೊತೆ. ನಮ್ಮ ಬ್ಯಾಂಗ್ಳೂರ್ ಪಿಜನ್ ಯೂಟ್ಯೂಬ್ ಚಾನಲ್ಲು 1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೋಡಿ, ನಮಗಂತೂ ತುಂಬಾ ಸಂತೋಷ ಆಯಿತು. ನೋಡಿ, ನಾವು 2020ರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾಯಿದ್ರು. ಆಮೇಲೆ ಸ್ವಲ್ಪ ರೀಸೆಂಟ್ ಗ್ಯಾಪಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದರು, ಅಂದರೆ ಇನ್ಕ್ರೀಸ್ ಆಗೋದು ಕಡಿಮೆ ಆಯಿತು. ಆಮೇಲೆ ಮತ್ತೆ ಪಿಕಪ್ ಆಗಿ ಫೈನಲಿ ನೋಡಿ 4 ವರ್ಷಕ್ಕೆ 1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ 1,00,000 ಜನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೋಡಿ, ಎಲ್ಲರೂ ವೀಡಿಯೋಗಳು ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಆಗಲ್ಲ ಯಾರೂ. ಅಂಥದ್ದು ನೀವು ನಮ್ಮ ಚಾನಲ್ ಮೇಲೆ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಆಗಿದ್ದೀರಾ. ನಾವು ಕೂಡ ನೀವೇನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅದೇ ರೀತಿ ನಾವು ಕೂಡ ಒಳ್ಳೊಳ್ಳೆ ಎಪಿಸೋಡ್ಗಳು ಮಾಡಿ ಪಾರೋಳಗಳ್ದು ಮಾಡಿ ನಿಮ್ಗೆಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ, ಪ್ಲಸ್ ಎಂಟರ್ಟೈನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ನಮ್ಮದು ಪಾರೋಳ ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನೋಡಿ, ನಮ್ಮದು ಏನೊಂದು 140, 150, 170 ವೀಡಿಯೋ ಆಗಿದೆ ಬರೀ ಪಾರೋಳ. ಅದು ಎಸ್ಪೆಷಲಿ ಗಿರೇಬಾಜ್ ಪಾರೋಳಗಳು ಮಾತ್ರನೇ ಮಾಡಿರೋದು. ಓಮರ್ದು ಮಾತ್ರ ಮಾಡಿದರೆ ಒಂದು 4-5 ಎಪಿಸೋಡ್ ಮಾಡಿರ್ತೀವಿ. ಬರೀ ಒಂದು ಪಾರೋಳಕ್ಕೆ ಸಂಬಂಧಪಟ್ಟಂಗೆ 1,00,000 ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಈ 1,00,000 ಸಬ್ಸ್ಕ್ರೈಬರ್ ಆಗಿರೋದ್ರ ಬಗ್ಗೆ ಇನ್ನೊಂದು ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ನಾನು ಈ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಒಂದು ಸೆಕೆಂಡ್, ನಿಮ್ಮೆಲ್ಲರಿಗೂ ಕೂಡ 1,00,000 ಸಬ್ಸ್ಕ್ರೈಬರ್ಸ್ ಯಾರ್ಯಾರಾಗಿದ್ದೀರೋ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸರಿ ಸರ್, ನಿಮಗೂ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಇನ್ನೂ ಜಾಸ್ತಿ ಮಾಡಲಿ, ಇನ್ನೂ ನಡೀಲಿ ಮುಂದೆ ಅಂತೇಳಿ ನಾವು ಬಯಸ್ತೀವಿ ಸರ್. ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ನೋಡಿ, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಿಂದ ತುಂಬಾ ದೂರ ಬಂದಿದ್ದೀವಿ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಭದ್ರಾವತಿಯಲ್ಲಿದ್ದೀವಿ. ಫ್ರೆಂಡ್ಸ್ ನೋಡಿ, ಭದ್ರಾವತಿ ಅಂದ್ರೇ ಒಂಥರ ಉಕ್ಕಿನ ನಗರ ಅಂತೇಳಿ. ಇಲ್ಲಿ ಭದ್ರಾವತಿ ಏನು ಅಂದರೆ ಕಾರ್ಖಾನೆಗಳೇ ಜಾಸ್ತಿ, ಫ್ಯಾಕ್ಟ್ರಿಗಳು ಎಲ್ಲ ಜಾಸ್ತಿ. ಭದ್ರಾವತಿಯಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಫ್ಯಾಕ್ಟ್ರಿಗಳೆಲ್ಲ. ಹಂಗಾಗಿ ನೋಡಿ, ನಾವು ಉಕ್ಕಿನ ನಗರ ಅಂದರೆ ಕಾರ್ಖಾನೆ ನಗರಗಳಿಗೆ ಬಂದಿದ್ದೀವಿ ಭದ್ರಾವತಿಗೆ. ಈಗ ನೋಡಿ ಫ್ರೆಂಡ್ಸ್, ನಾವು ಕೂಡ ಈ ದಾವಡಿದು ವೀಡಿಯೋ ಮಾಡಬೇಕು ಅಂತ ತುಂಬ ವರ್ಷದಿಂದನೇ ಅನ್ಕೊತಾ ಇದ್ವಿ, ಆದರೆ ಇಷ್ಟು ದೂರ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾವು ಭದ್ರಾವತಿಯಲ್ಲಿ ಒಂದು ಪಾರೋಳ ಫಂಕ್ಷನ್ ಇತ್ತು, ಹಂಗೆ ಆ ಫಂಕ್ಷನ್ ನೋಡಿಕೊಂಡು ಸಾರ್ದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫ್ರೆಂಡ್ಸ್ ನೋಡಿ, ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಭದ್ರಾವತಿಯಲ್ಲಿ ನಮ್ಮ ಶಿವಾಜಿ ಸರ್ ದಾವಡಿಲಿದ್ದೀವಿ. ಇವತ್ತು ಅವ್ರನ್ನ ಫುಲ್ ಇಂಟರ್ವ್ಯೂ ಮಾಡಿ, ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಸುಮಾರು ಒಂದು 30 ವರ್ಷದ ಮೇಲೇ ಅವರು ಟೂರ್ನಮೆಂಟ್ಗೆಲ್ಲ ಬಿಟ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಹತ್ರ ಅವ್ರ ಎಕ್ಸ್ಪೀರಿಯೆನ್ಸ್ನ, ಅವ್ರ ಅಕ್ಕಿಗಳನ್ನ ಎಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಈಗ ನಿಮಗೆ ಎಷ್ಟು ವರ್ಷದಿಂದ ಶೋಕ್ ಇದೆ ಸರ್? ನಮಗೆ ಒಂದು 40-45 ವರ್ಷ ಆಗಿದೆ. ಈಗ 40-45 ವರ್ಷದಿಂದ ಶೋಕ್ ಇದೆ ನಮಗೆ. ಟೂರ್ನಮೆಂಟ್ ಅಂತೇಳಿ ಬಿಡಕ್ಕಿರೋದು ಒಂದು 30 ವರ್ಷ ಆಗಿರ್ಬೋದು. ನಿಮಗೆ ಅಕ್ಕಿ ಶೋಕ್ ಹೆಂಗ್ ಬಂತು ಸರ್? ಸ್ಕೂಲಿಗೆ, ಹಳ್ಳಿಯಿಂದ ಸ್ಕೂಲ್ಗೆ ಸಿಟಿಗೆ ಹೋಗ್ಬೇಕಾರೆ ಎಲ್ಲ ಹೋಗ್ತಾ ದಾರಿಲಿ ಎಲ್ಲ ಸಾಕ್ತಾ ಇರೋರು ನೋಡಿ ಅವಾಗಲಿಂದ ಬಂತು. ಇದೇ ನಮ್ಮ ಮನೆಗೆ ನಮ್ಮ ವಂಶದಲ್ಲೇನು ಬಂದಿದ್ದೇನಲ್ಲ ಪಾರೋಳ ಶೋಕು. ಅದು ನೋಡ್ಕೊಂಡು ಹಂಗೆ ಆಗಿ ನಾವು ನಮ್ಮ ಭದ್ರಾವತಿಲಿ MLA ಇದಾರಲ್ಲ ಸಂಗಮೇಶ್ ಅಂತೇಳಿ, ನಾವು ಕ್ಲಾಸ್ಮೇಟು. ಅವರು ನಾವು ಅವಾಗ ಪಾರೋಳ ಸಾಕಿದ್ವಿ. ಸಂಗಮೇಶ್ ಅವರು, ನಾವು MLA ಅವರು, ನಾವು ಪಾರೋಳ ಸಾಕಿದ್ವಿ. ಅದು ಹಂಗೆ ನಮಗೆ ಕಂಟಿನ್ಯೂ ಆಯ್ತು. ಅವ್ರು MLA ಆದರು. ಸರ್, ಈಗ ನೀವು ಟೂರ್ನಮೆಂಟ್ಗೆ ಅಂತ ಯಾವ ವರ್ಷದಿಂದ ಬಿಡ್ತಾ ಇದ್ದೀರಾ ಸರ್? ನಾವು ಪಕ್ಕಾ ಡೇಟ್ ಅಂತೂ ಗೊತ್ತಿಲ್ಲ, ಒಂದು 30 ವರ್ಷ ಆಗಿದೆ. ಅಂದ್ರೆ ನಿಮ್ಗೆ ವರ್ಷ ಯಾವ ವರ್ಷ ಅಂತ ಜ್ಞಾಪನ ಇದೆ? ಮೊದಲನೇ ಟೂರ್ನಮೆಂಟ್ ಸ್ವಲ್ಪ ಅದೇ ಕನ್ಫ್ಯೂಸ್ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 2014-15 ಇರ್ಬೋದೇನೋ. ಅವಾಗಲಿಂದ ಟೂರ್ನಮೆಂಟಿಗೆ ಮಾಡ್ತಾ ಇದೀವಿ ಸರ್. ಈಗ ನಿಮ್ಗೆ ಈ ಅಕ್ಕಿ ಶೋಕಲ್ಲಿ ಗುರು ಅಂತ ನಿಮ್ಗೆ ಯಾರು ಸರ್? ಇದಾರೆ ಕೇಶವಣ್ಣ, ಗಂಗಣ್ಣ ಅಂತ ಹೇಳಿ ಇಬ್ರು ಗುರುಗಳೇ ನನಗೆ. ಅದರಲ್ಲಿ ಕೇಶವಣ್ಣ ಅನ್ನೋರು ಎಕ್ಸ್ಪೈರ್ಡ್ ಆದ್ರು, ಗಂಗಣ್ಣ ಅನ್ನೋರು ಇವತ್ತು ಇದಾರೆ. ಇವತ್ತು ಈ ಭದ್ರಾವತಿ ಫಂಕ್ಷನ್ ಬರ್ತಾರೆ, ತೋರಿಸ್ತೀನಿ ನಿಮಗೆ. ಇಲ್ಲೇ ಇದಾರೆ ಭದ್ರಾವತಿಯಲ್ಲಿ. ಅವರು ಸರ್ ಕೇಶವಣ್ಣ ಅನ್ನೋರು? ಅವರು ಎಕ್ಸ್ಪೈರ್ಡ್ ತೀರಾದ್ರು, ಏಜ್ ಆಯ್ತು. ಅವರು ಅಣ್ಣ ತಮ್ಮ ಅವ್ರು ಇಬ್ರು, ಭದ್ರಾವತಿ ಇಬ್ರು ಅಣ್ಣ ತಮ್ಮ ಅವರು ಇಬ್ರು ನನಗೆ ಅವರೇ ಗುರುಗಳು ಸರ್. ಈಗ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಟೈಮು ಅಂತ ಏನ್ ಸರ್ ಬಿಟ್ಟಿರೋದು ನೀವು? ಹೈಯೆಸ್ಟ್ 11 ಗಂಟೆ 45 ನಿಮಿಷ ಬಿಟ್ಟಿದ್ದೀನಿ ಸರ್. ಬೆಂಗಳೂರು ಕಬಾಳಣ್ಣ ಟೂರ್ನಮೆಂಟ್ಗೆ 11 ಗಂಟೆ 45 ನಿಮಿಷ ಬಿಟ್ಟಿದ್ದೀನಿ. ನೀವು ಭದ್ರಾವತಿಲಿ ಇಟ್ಕೊಂಡೆ ಬೆಂಗಳೂರು ಟೂರ್ನಮೆಂಟ್ಗೆ ಅವಾಗಲೇ ಬಿಟ್ಟಿದ್ದೀನಿ 11 ಗಂಟೆ 45 ನಿಮಿಷ. ಫ್ರೆಂಡ್ಸ್ ನೋಡಿ, ಈ ಕಡೆ ಎಲ್ಲ ಅಕ್ಕಿ ಆಡಿಸೋದು ತುಂಬಾನೇ ಕಷ್ಟ. ಈ ಶಿಖರಗಳ ಕಾಟ, ಬೈರಿಗಳ ಕಾಟ. ಈಗ ಆಮೇಲೆ ಇವ್ರ ಜಾಗ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬಾ ಬೈಲು ನೋಡಿ, ಎಲ್ಲ ಕಾಡ್ತಾರ ಇದೆ. ಹಂಗಾಗಿ ಈ ಜಾಗದಲ್ಲೆಲ್ಲ ಅಂತೂ ಆಡ್ಸೋದು ಇನ್ನೂ ಕಷ್ಟ. ಅಂಥದ್ರಲ್ಲಿ ಸಾರು
ಅಕ್ಕಿಗಳ್ನ ಬಿಟ್ಟು ಆ ತವರ ಮೇಲೆ ಪ್ರತಿ ವರ್ಷ ಆಡಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಇಲ್ಲ ಅಂದಿರೆ ನೋಡಿ ಶಿಖರಗಳ ಕಾಟ ಆ ಥರ ಎಲ್ಲ ಏನಿಲ್ಲ ಅಂದರೆ ಇನ್ನೂ ಒಳ್ಳೊಳ್ಳೆ ಟೈಮ್ ಬಿಟ್ಟಿರೋರು. ಈ ಕಡೆ ಎಲ್ಲ ಈ ಭಾಗದಲ್ಲೆಲ್ಲ ತುಂಬಾ ಕಷ್ಟ ಅಕ್ಕಿ ಆಡಿಸೋದು, ಆದರೂ ಕೂಡ ಸರ್ ಆಡಿಸ್ಕೊಂಡು ಬರ್ತಾ ಇದ್ದಾರೆ ಸರ್. ಆಮೇಲೆ ನಿಮ್ಮ ಹತ್ರ ನಿಮ್ಮ ದಾವಡಿಲಿ ಒಂದು ಲಾಂಗ್ ಟೈಮ್ ಮಾಡಿರೋಂಥ ಕೆಲವೊಂದು ಬರ್ಡ್ಸ್ನ ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಕೊಡ್ತೀವಿ ಸರ್, ತೋರಿಸ್ಕೊಡ್ತೀವಿ. ಆಯ್ತು ಸರ್, ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಸರ್, ಇದಕ್ಕೆ ಇವತ್ತು ಒಂದು 20 ವರ್ಷ ಏಜ್ ಆಗಿರ್ಬೋದು ಸರ್. ಇದ್ರ ಮಕ್ಕಳೆಲ್ಲ ಆಡ್ತಾ ಇದೆ. ಇದು ಸೀಲಿಗೆ ಆಡಿದೆ, ಸೀಲಿಗೆ 10 ಗಂಟೆ ಚಿಲ್ಲರೆ ಆಡಿದೆ. ಆಮೇಲೆ ಇದ್ರ ಮಕ್ಕಳುಗಳು ಸಹ ಆಡ್ತಾ ಇದ್ದಾವೆ. ಇವಾಗಲೂ ಮರಿ ಮಾಡ್ತಾ ಇದೆ, ಮಾಯವಾಗಿಲ್ಲ, ಏನಿಲ್ಲ. 20 ವರ್ಷ ಆದರೂ ಮರಿ ಮಾಡ್ತಾ ಇದೆ. ಇದು ಎಷ್ಟು ಅವರ್ ಸರ್ ಆಡಿರೋದು? ಇದು ಒಂದು 10 ಚಿಲ್ಲರೆ ಸೀಲಿಗೆ ಆಡಿದೆ ಸರ್. ಓಕೆ, 10 ಚಿಲ್ಲರೆ ಆಡಿ. ಯಾವ ವರ್ಷ ಸರ್ ಆಡಿರೋದು ಏನಾದ್ರು ಗೊತ್ತಾ ಸರ್? ಅವಾಗಲೇ ಸರ್ ಅದೇ 14 ಹೇಳಿದ್ನಲ್ಲ ನಾನು. ನೋಡಿ ಫ್ರೆಂಡ್ಸ್, 20 ವರ್ಷ ಆಗಿದೆ ಅಂತ ಏಜು, ಆದರೂ ಕೂಡ ನೋಡಿ ಎಷ್ಟು ಹೆಂಗಾಗಿದೆ, ಒಳ್ಳೆ ಮಸಲ್ ಇದೆ, ಫಿಟ್ ಆಗಿದೆ. ಆಮೇಲೆ ಮರಿಗಳು ಕೂಡ ಮಾಡ್ತಾ ಇದೆಯಂತೆ ನೋಡಿ. ಈಗಲೂ ನಮಗೂ ನೋಡಿ ತುಂಬಾ ಸಂತೋಷ ಆಗುತ್ತೆ. ಈ ಥರ ಒಳ್ಳೊಳ್ಳೆ ಅಕ್ಕಿಗಳು 20 ವರ್ಷ ವಯಸ್ಸಾದರೂ ಕೂಡ ಅವು ಅಷ್ಟು ಚೆನ್ನಾಗಿ ಮರಿ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ ನಮಗೂ ನೋಡಿ ತುಂಬಾ ಸಂತೋಷ ಆಯಿತು ನೋಡಿ. ಆಮೇಲೆ ಮೇಯ್ನ್ ಏನು ಅಂದರೆ ಫ್ರೆಂಡ್ಸ್, ಬಣ್ಣ ನೋಡಿ ನೋಡಿ, ಈ ಥರ ಬಣ್ಣಗಳೆಲ್ಲ ತುಂಬಾ ರೇರು ನೋಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ನಮ್ಮ ಎಪಿಸೋಡ್ಗೆ ಇವತ್ತು ನಮ್ಮ ಮಂಜು ಭೀಷ್ಮ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ನಮ್ಮ ಹಿರಿಯೂರು ಮಂಜು ಭೀಷ್ಮ ಸರ್, ದಯವಿಟ್ಟು ಬರ್ಬೇಕು ಸರ್. ಸರ್ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್ ನೋಡಿ, ಈಗ ಏನೊಂದು ಗಂಡು ನೋಡಿದ್ರಲ್ಲ ಫ್ರೆಂಡ್ಸ್, 20 ವರ್ಷ ಆಗಿದೆ ಅಂತೇಳಿ, ಅದರದ್ದೇನೆ ಇವೆಲ್ಲ ಮಕ್ಳುಗಳಿವು. ಈಗ ನೋಡಿ, ಈಗ 4 ಅಕ್ಕಿ ಏನು ನೋಡ್ತಾ ಇದ್ದೀರಾ, ಆ ರೇಗ್ದರ್ ಗಂಡೇನೆ ಇವೆಲ್ಲ ಮಕ್ಳುಗಳು. ಇವು ಎಲ್ಲ 4 ಆಡಿರೋ ಅಕ್ಕಿಗಳೇನೆ. ಈಗ ಇದನ್ನು ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಸರ್, ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಈ ಅಕ್ಕಿನ ಆಡಿದೆ ಸರ್, ಒಂದು 8 ಗಂಟೆ 8:15 ಗಂಟೆ ಆಡ್ತಾ ಇದೆ ಸರ್. ಅಷ್ಟೊತ್ತಿಗೆ ಇದಾಯ್ತು ಅಂತ ಹೇಳ್ಬಿಟ್ಟು ಹಂಗೆ ರೇಖೆ ಹೊಡೆದ್ಬಿಟ್ಟು. ಯಾವ ವರ್ಷ ಸರ್? ಹೋದ ವರ್ಷ ಆಡಿದೆ ಸರ್ ಅದು. ಓಕೆ ಓಕೆ, ಹೋದ ವರ್ಷ ಆಡಿದೆ, ಹೋದ ವರ್ಷನೇ ಆಡಿದೆ ಸರ್ ಅದು. ಓಕೆ ನೋಡಿ, ಈ ಸರಿ ಇದಾಯ್ತು ತಕ್ಷಣ ಅದನ್ನು ಮತ್ತೆ ಇದು ಮಾಡಿ ರೆಕ್ಕೆ ಬಿಟ್ಟಿದ್ದೀವಿ. ಈಗ ನೆಕ್ಸ್ಟಿಗೆ ಬಿಡ್ಬೇಕು ಸರ್. ಇವೆಲ್ಲ ಒಂದೇ ಬಿಡೋವೆ ಸರ್, ಒಂದೇ ಟೈಮ್ ಇದರಲ್ಲಿ ಬಂದಿರೋದು. ಅಂದರೆ ಇವರಲ್ಲಿ ಇವಕ್ಕೆ ಆ ಗಂಡಿಗೆ ಒಂದು ಸ್ವಲ್ಪ ತಾಯಿ ಚೇಂಜ್ ಮಾಡಿ ಹಾಕಿದ್ದೀನಿ. ಎರಡಕ್ಕೆ 2 ಮಾತ್ರ ಒಂದೇ ತಾಯಿ. ನಾವು ತಂದೆ ಒಂದೇ 4. ಓಕೆ, ತಾಯಿ ಬೇರೆ ಬೇರೆ ಮಾಡಿದ್ದೀನಿ. ತಾಯಿ ಬೇರೆ ಬೇರೆ ಮಾಡಿದ್ದೀನಿ ಸರ್. ಸರ್, ಇದರಲ್ಲಿ ಏಟ್ಗಳು ಹೇಗೆ ಬರುತ್ತೆ ಸರ್? ಸರ್, ಇದರಲ್ಲಿ ಸ್ವಲ್ಪ ಬಾಜಿ ಕಡಿಮೆ ಸರ್. 2ನೇ ತಾಯಿ ಹಾಕಿದಾಗ ಇದಕ್ಕೆ ಬಾಜಿ ಜಾಸ್ತಿ ಬಂತು ಸರ್. ಇದಕ್ಕೆ ಬಾಜಿ ಜಾಸ್ತಿ ಬಂತು, 8-10 ಬಾಜಿ ಬಂತು. ಇದು ಇವಕ್ಕೆಲ್ಲ ಕಡಿಮೆ ಬಂತು ಸರ್. ಅದು 8-10 ಬಾಜಿ ಹೊಡಿತೀವಿ ಸರ್. ಅದು ಆ ಎಕ್ಕಿನೂ ಆಡಿದೆ ಸರ್. ಒಳ್ಳೆ ಬಾಜಿ, ಒಳ್ಳೆ ಇದು, ಬಹಳ ಚೆನ್ನಾಗಿ ಆಡಿದೆ ಸರ್. ಅದು ಆಡಿದೆ. ಅದೇ 7 ಗಂಟೆ 8 ಗಂಟೆ ಆಡೋ ಅಷ್ಟೊತ್ತಿಗೆ ಈ ರೆಕ್ಕೆ ಹಾಕಿ ಇದು ಮಾಡಿ ಇಟ್ಟಿದ್ದೀವಿ. ಈಗ ನೆಕ್ಸ್ಟಿಗೆ ಮತ್ತೆ ಬಿಟ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದು ಆ ರೇಗ್ದಾರ್ ಮಗನೇ, ತಾಯಿ ಬೇರೆ ಸರ್ ಅದಕ್ಕೆ. ಅದು ಒಂದು ನೋಡಿ, ಕಣ್ಣು ನೋಡ್ತಾ ಇದ್ದೀರಾ. ಏನಂದರೆ ಫ್ರೆಂಡ್ಸ್, ಅಪ್ಪ ಒಂದೇ, ಅಮ್ಮ ಎಲ್ಲ ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿ ನೋಡಿ ಫ್ರೆಂಡ್ಸ್, ಮೇಯ್ನು ಆ ರೇಕ್ಗಳು ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಅಕ್ಕಿಗೂ. ಸರ್, ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಅಕ್ಕಿನೂ ಆಡಿದೆ ಸರ್. ಅದು ಒಂದು 6 ಚಿಲ್ಲರೆ ಆಡಿದೆ. ಹಂಗೆ ಬಿಟ್ಟಾಗ ಜಾಸ್ತಿ ಟೈಮ್ ಆಡಿದೆ. ಸೀಲಿಗೆ ಮಾತ್ರ 6 ಚಿಲ್ಲರೆ ಆಡಿದೆ ಅಷ್ಟೇ ಸರ್. ಓಕೆ ಓಕೆ. ಮಾಮೂಲಿ ಉಡಾನ್ಗೆಲ್ಲ ಒಂದು 9:30-10 ಗಂಟೆ ಆಡಿದೆ ಸರ್. ಆಡಿದೆ. ಫ್ರೆಂಡ್ಸ್ ನೋಡಿ, ಅನಾರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಕಣ್ಣಲ್ಲಿ. ಎಲ್ಲ ಪಟ್ಟಲ್ಲೂ ಕಣ್ಣು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ನೋಡಿ, ಎಲ್ಲ ರೆಕ್ಕೆ ಇದೆ ಫ್ರೆಂಡ್ಸ್, ಹಂಗಾಗಿ ಆಚೆ ಬಿಡ್ತಾ ಇಲ್ಲ, ಆರುತ್ತೆ ಅಂತೇಳಿ ಹಂಗೆ ತೋರಿಸ್ತಾ ಇದ್ದೀನಿ.
ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಅಕ್ಕಿನೂ ಅದೇ ಸರ್, ಅದು ಚೆನ್ನಾಗಿ ಆಡಿದೆ. ಎಷ್ಟೊತ್ತು ಆಡಿದೆ ಸರ್? ಅದು ಒಂದು 6:30 7 ಗಂಟೆ ಆಡಿದ್ ಸರ್. ಅಷ್ಟೊತ್ತಿಗೆ ರೆಕ್ಕೆ ಕತ್ರ ಸಾಕಿ ಈ ಸರಿ ಬಿಡ್ಬೇಕು ಸರ್. ಅದೆಲ್ಲ ಈ ಹೊಸ ಮನೆ ತಗೊಂಬಂದ್ ಮಾಡಿದೀವಲ್ಲ, ಹಂಗಾಗಿ ಹೊಸ ಮನೆ ಮೇಲೆ ಬಿಡ್ಬೇಕು ಸರ್. ಇದಕ್ಕೆ ಅಮ್ಮ ಮತ್ತೆ ಚೇಂಜ್ ಮಾಡಿ? ಹೌದು ಸರ್, ಇದರಲ್ಲಿ 2ಕ್ಕೆ ತಾಯಿ ಬೇರೆ, ಇದಕ್ಕೆ 2ಕ್ಕೆ ತಾಯಿ ಬೇರೆ ಸರ್. ಯಾಕಂದ್ರೆ ಕಣ್ಣು ಕ್ವಾಲಿಟಿ ಚೇಂಜ್ ಆಯ್ತು. ಹೌದು, 2ಕ್ಕೆ ಬೇರೆ ಇದೇನು ಹೇಳದ್ನಲ್ಲ ಸರ್ ಅವಲೇ. 2ಕ್ಕೂ ಒಂದು ತಾಯಿ, 2ಕ್ಕೂ ಒಂದು ತಾಯಿ. ಇದು ಒಂದು ತಾಯಿ, ಇದು ಒಂದು ತಾಯಿ ಬೇರೆ. ಫ್ರೆಂಡ್ಸ್ ನೋಡಿ, ಇದೊಂದು ರೇಗ್ದಾರು ನೋಡಿ ಫ್ರೆಂಡ್ಸ್. ಆ ಒಂದು 20 ವರ್ಷ ಆಗಿರೋ ರೇಗ್ದಾರ್ ಗಂಡು ಅಂತ ಹೇಳಿದ್ನಲ್ಲ, ಅದ್ರ ಮಕ್ಳಿದು ಈ 4 ಟೂರ್ನಮೆಂಟ್ಗೆ ಆಡಿರೋವೆ, ಮತ್ತು ನೆಕ್ಸ್ಟ್ ವರ್ಷನೂ ಆಡೋಕ್ಕೆ ರೆಡಿ ಇರೋವಂಥ ಅಕ್ಕಿಗಳೇನೆ ಇವೆಲ್ಲ. ಸರ್ ಈ ವರ್ಷ ಕೂಡ 2025ರಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಈ 4ರಲ್ಲಿ 4 ಚೆನ್ನಾಗಿ ಆಡಲಿ, ಆಮೇಲೆ ಒಂದು 12 ಅವರ್ ಮೇಲೆ ಆಡಿ ಒಳ್ಳೆ ದಾವಡಿಗೆ ಹೆಸರು ಮಾಡ್ಕೊಳ್ಳಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸಾರ್ಗೆ. ತಮ್ಮ ಆಶೀರ್ವಾದ ಸರ್. ನೋಡಿ ತುಂಬ ಚೆನ್ನಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಅದೇ ಹೇಳೋದು, ಜಾತಿನ ಯಾವಾಗಲೂ ಉಳಿಸ್ಕೋಬೇಕು. ಈಗ ನೋಡಿ ಅವ್ರ ಮನೇಲಿ ಅದಕ್ಕೆ 20 ವರ್ಷ ಆಗಿದೆ, ಅದರಲ್ಲಿ ಒಂದು 5 ಅಕ್ಕಿ 6 ಅಕ್ಕಿ ಮಾಡಿ ಇಟ್ಕೊಂಡಾಗ ಆ ಜಾತಿ ಹಂಗೇನೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಹಂಗಾಗಿ ಎಲ್ಲರೂ ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾವುದು ಒಳ್ಳೆ ಆಡಲ್ ಐಡಿ ಇರುತ್ತೋ ಅದರಲ್ಲೆಲ್ಲ ಒಂದು ಜಾತಿ ಮಾಡಿ ಇಟ್ಕೊಳ್ಳಿ. ಒಂದು 4-5 ಗಂಡುಗಳು 4-5 ಹೆಣ್ಗಳು ಮಾಡಿ ಇಟ್ಕೊಂಡಾಗ ನಿಮ್ಗೆ ಹಂಗೆ ಆ ಜಾತಿನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಆ ಅಕ್ಕಿನೂ ಅಷ್ಟೇ ಸರ್, ಇದು ನಮ್ಮ ಹತ್ರ ಒಂದು 8 ಗಂಟೆ ಆಡ್ತು. ಇದ್ರ ಅಪ್ಪ ಒಂದು 3 ವರ್ಷ ಕಂಟಿನ್ಯೂಗೆ ಸೀಲ್ ಹೊಡೆದಿದೆ ಸರ್ ಇದ್ರಪ್ಪ. ಆಮೇಲೆ ಈ ಹೋದ್ ಸರಿ ಇದು ಸೀಸನ್ಗೆ ಬೈರಿ ಎತ್ಬಿಡ್ತು ಅದ್ರ ಅಪ್ಪನ, ಅದಕ್ಕೆ ಇದನ್ನ ದೊಡ್ಡದು ಮಾಡಿ ಇಟ್ಕೊಂಡಿದೀವಿ ಸರ್. ಇದು ಆಡಿರೋದೆ ಸರ್. ಬಾಜಿ ಗೀಜಿ ಎಲ್ಲ ಬಹಳ ಚೆನ್ನಾಗಿದೆ, 3-4 ಬಾಜಿ ಮಾಡುತ್ತೆ. ಅಂದ್ರೆ ಈಗ ಇದು ರೇಗ್ದಾರ್ ಗಂಟು ತೋರಿಸಿದ್ರಲ್ಲ ಸರ್, ಆ ಲೈನ್ ಬರಲ್ವಾ ಸರ್? ಇಲ್ಲ, ಇದೇ ಬೇರೆ ಸರ್. ಇದೇ ಬೇರೆ ಸರ್. ನೋಡಿ ಫ್ರೆಂಡ್ಸ್, ಇದು ತೊಳಿ ಸರ್. ಇದು ಈ ನಮ್ಮ ಸ್ನೇಹಿತರು ಇನ್ನೊಬ್ರು ಕೇಶವ್ ಕುಮಾರ್ ಮಾಸ್ಟ್ರು ಅಂತ ಇದ್ದಾರೆ ಶಿವಮೊಗ್ಗದಲ್ಲಿ. ಅವರು ನಮ್ಮ ಮನೆಯಿಂದಾನೇ ಅವ್ರ ಮನೇಲಿ ಇರುವಂತ ಜಾತಿ ಎಲ್ಲೂ ಇಲ್ಲ, ಒಳ್ಳೆ ಜಾತಿ ಇಟ್ಟಿದ್ದಾರೆ. ಆದ್ರೂ ನಮ್ಮ ಮನೆ ಪಟ್ಟನೇ ತಗೊಂಡೋಗಿ ಹಾರಿಸೋದವ್ರು, ಇಲ್ಲಿಂದಾನೇ ಪಟ್ಟಗಳು ತಗೊಂಡೋಗ್ಬಿಡೋದು. ಇದು ಅವರು ನಮ್ಮ ಕೇಶವ್ ಕುಮಾರ್ ಮಾಸ್ಟ್ರ ಮನೇಲಿ 11 ಗಂಟೆ ಆಡಿದೆ ಸರ್. ಇದು ಟೂರ್ನಮೆಂಟ್ ಹಿಂದಿನ ದಿವಸ ಆಡುತ್ತೆ ಸರ್. ಅದು ಟೂರ್ನಮೆಂಟಿಗೆ 8 ತಾಸೇನೋ ಆಡ್ಬಿಡ್ತು. 11 ಗಂಟೆ ಇದಕ್ಕೆ ಆಡುತ್ತೆ ಸರ್. ಅದು ಭಾಳ ಚೆನ್ನಾಗಿ ಅಂದ್ರೆ ಆಟ ಅದ್ರದ್ದು. ಹಂಗಲ್ಲ ಆಮೇಲೆ ಅವರು ಅಷ್ಟು ಆಡಿದ ತಕ್ಷಣ ಹೆದರ್ಕೊಂಡು ರೆಕ್ಕೆ ಹೊಡೆ ತಗೊಂಬಂದು ಕೊಟ್ಬಿಟ್ರು. ಅಲ್ಲೇ ಸುಮಾರು ತಗೊಂಬಂದು ಬಿಟ್ಬಿಟ್ಟಿದ್ದಾರೆ ಆಡಿದ್ದೆಲ್ಲ. ಅವರು ನಮ್ಮ ಕೇಶವಕುಮಾರ್ ಮಾಸ್ಟರ್ ಅಂತ ಇದ್ದಾರೆ, ಭಾಳ ಸ್ನೇಹಿತರು. ಒಳ್ಳೆ ಅಕ್ಕಿ ಇದೆ, ಇಲ್ಲಿಂದಾನೇ ಪಟ್ಟ ತಗೊಂಡೋಗಿ ಹಾರ್ಸೋದು ಸರ್. ಅವ್ರು ಎಲ್ಲಿರೋದು ಸರ್? ಶಿವಮೊಗ್ಗ ಸರ್. ಶಿವಮೊಗ್ಗದಲ್ಲಿ ಭರತನಾಟ್ಯ ಮಾಸ್ಟರ್ ನೋಡಿದ್ರಿ ಇವತ್ತು ಕೂಡ. ನೋಡಿ ಅಕ್ಕಿ ತುಂಬ ಚೆನ್ನಾಗಿದೆ, ಒಳ್ಳೆ ಮಜಲ್ ಇದೆ, ಒಳ್ಳೆ ಲಾಂಗ್ ಟೈಮ್ ಆಡೋ ಅಂಥ ಕೆಪಾಸಿಟಿ ಇದೆ ಬರ್ಡು. ನೋಡಿ ಆಡಿದೆಯಂತೆ, ಈಗೇನೋ ಆಮೇಲೆ ಕಳೆದೋಗ್ಬಿಡುತ್ತೆ ಅಂತೇಳಿ ರೆಕ್ಕೆ ಹೊಡೆದು ತಂದು ಸಾರಿಗೆ ಕೊಟ್ಟಿದ್ದಾರಂತೆ. ನೋಡಿ ತುಂಬ ಚೆನ್ನಾಗಿದೆ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಆಡಿದೆ ಸರ್ ಈ ಸರಿ. ಆಡಿದೆ ಸರ್ ಈ ಸರಿ. ಇದ್ರ ಜೊತೆದು ಒಂದು ಸೀಲಿಗೆ ಬಿಟ್ಟಿದೆ ಸರ್, 10 ಗಂಟೆ 50 ನಿಮಿಷ ಆಡ್ತು. ಇದ್ರ ಜೊತೆ ಮರಿ ಈ ಮೊನ್ನೆ ಸ್ನಾನಕ್ಕೆ ಅಂತ ಬಿಟ್ಟಾಗ ಬೈರಿ ಎತ್ಕೊಂಡು ಹೋಗ್ಬಿಡು ಸರ್. ಅಂದ್ರೆ ಇಲ್ಲಿ ನೆಲದ ಮೇಲಿಂದ ಸರ್, ನೆಲದ ಮೇಲಿಂದಾನೆ ಬೈರಿ. ಇದು ಆಡಿರೋದೆ ಪಿಲಂಕ. ಇದ್ರ ಜೊತೆ ಪಟ್ಟ ಈ ವರ್ಷ 10 ಅವರ್ 50 ನಿಮಿಷ ಆಡಿತ್ತಂತೆ ಟೂರ್ನಮೆಂಟ್ಗೆ. ಮೊನ್ನೆ ಸ್ನಾನಕ್ಕೆ ಅಂತ ನೆಲದ ಮೇಲೆ ಬಿಟ್ಟಾಗ ನೋಡಿ ಫ್ರೆಂಡ್ಸ್, ನೆಲದ ಮೇಲೆ ಬಂದು ಹಿಡ್ಕೊಂಡು ಹೋಗಿದ್ಯಂತೆ ಬೈರಿ. ನೋಡಿ ಇನ್ನು ನೆಲದ ಮೇಲೆ ಬಿಟ್ಟಾಗ್ಲೂ ಹಿಡ್ಕೊಂಡವ್ರೆ, ಇನ್ನು ನಾವು ಏನು ಮಾಡೋಕ್ಕಾಗುತ್ತೆ, ಆ ಥರ ಕಷ್ಟ ಇದೆ ಅಕ್ಕಿ ಸಾಕಿರೋರಿಗೆ. ನಮ್ಮ ಸ್ನೇಹಿತರಿಗೆಲ್ಲ ಭದ್ರಾವತಿಲಿ ಎಲ್ಲ ಗೊತ್ತು ನೋಡಿ. ಇವೆಲ್ಲ ಈ ಒಂದೇ ಲೈನ್ ಸರ್, ಒಂದೇ ಲೈನ್ ಸೀಲಿಗೆ ಆಡಿರೋದು. ಇವು ಎಲ್ಲ ಸೀಲ್ಗಳ್ಗೆ ಆಡಿರೋದೇನೆ. ನಾವಿನ್ನು ಎಪಿಸೋಡ್ ಲೆಂತ್ ಆಗುತ್ತೆ ಅಂತೇಳಿ ಹಂಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ತುಂಬ ಗಾಬರಿ ಇದೆ ಅಕ್ಕಿಗಳು, ನಿಂತ್ಕೊಂತ ಇಲ್ಲ. ನಾವು ಬಿಟ್ಟು ತೋರಿಸ್ಬೇಕು ಅಂತ ಆಸೆ, ಆದರೆ ತುಂಬ ಗಾಬರಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ, ಇವ್ರದ್ದು ದಾವಡಿಗೆ ಹೊಸ್ದಾಗಿ ಶಿಫ್ಟ್ ಮಾಡಿರೋದಿಲ್ಲಿ. ಫಸ್ಟ್ ಆ ಕಡೆ ಎದುರುಗಡೆ ಇತ್ತಂತೆ, ಹಂಗಾಗಿ ಹೊಸ ಜಾಗ ಅಂತ ಹೇಳಿ ಕೂಡ ಅದು ರೆಕ್ಕೆ ಹೊಡೆದಿದ್ರು ಬೈಕೆ ಎದ್ದೆದ್ದು ಆ ಕಡೆ ಈ ಕಡೆ ಬೀಳ್ತಾ ಇದ್ದಾವೆ, ಹಂಗಾಗಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಅಕ್ಕಿ ಕಳೆದೋದ್ರೆ ಮತ್ತೆ ಸಿಗಲ್ಲ ಅಂತೇಳಿ ಬೈಕೆ ಆಚೆ ಬಿಡ್ತಾ ಇಲ್ಲ, ಹಂಗಾಗಿ ಹಂಗೆ ತೋರಿಸ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಒಂದೇ ಫ್ಯಾಮಿಲಿ ಸರ್.
ಸರ್ ನೋಡಿ ನಿಮ್ಮ ಮನೆಯಲ್ಲಿ ಆಡಿರೋ ಅಕ್ಕಿಗಳೆಲ್ಲ ನೋಡಿದ್ವಿ, ತುಂಬಾ ಸಂತೋಷ ಆಯಿತು. ಮತ್ತು ಆ 10 ಅವರ್ 50 ನಿಮಿಷ ಆಡಿರೋದನ್ನು ನೆಲದಲ್ಲೇ ಬಂದು ಎತ್ಕೊಂಡು ಹೋಯ್ತು ಅಂದರೆ ತುಂಬಾ ಬೇಜಾರಾಯಿತು. ಸರ್ ಈಗ ಆಡಿರೋ ಅಕ್ಕಿಗಳೆಲ್ಲ ತೋರಿಸಿದ್ರಿ. ಈಗ ನಿಮ್ಮ ಮನೆಯಲ್ಲಿ ಫೇವ್ರೇಟ್ ಜೊತೆಗಳು, ಆಯ್ತು ಸರ್, ದೊಡ್ಡ ಗಂಡು ದೊಡ್ಡ ಹೆಣ್ಣು, ನಿಮ್ಮ ಮನೇಲಿ ಒಂದು 2-3 ಫೇವ್ರೇಟ್ ಜೊತೆಗಳು ತೋರಿಸ್ಕೊಡಿ ಸರ್. ತೋರಿಸಿ ಸರ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಸರ್ ಅವಲೇ ತೋರಿಸಿದ್ನಲ್ಲ ಸರ್ ಪಟ್ಟಗಳು, ಈ ತಂದೆ ತಾಯಿನೇ ಸರ್. ಇದರಲ್ಲೇ ಸಬ್ಜಾಗಳು ಮರಿ ಆಡಿ ವೈಟ್ ಕಣ್ಣು ಎಲ್ಲ ಪಿಲಂಕ ಎಲ್ಲ ಅದೇನಾ? ಇಲ್ಲ ವೈಟ್ ಕಣ್ಣು ಮಾತ್ರ. ವೈಟ್ ಕಣ್ಣು 2 ಪಿಲಂಕದ್ ಬೇರೆ ಇದೆ. ಪಿಲಂಕ ತೋರಿಸ್ತೀನಿ ಬೇರೆ. ಫ್ರೆಂಡ್ಸ್ ನೋಡಿ ಸಾರದವಡಿಲಿ ಇದೊಂದು ಬಂದ ಜೊತೆ, ಇದು ನೋಡಿ ಸಬ್ಜಾ ಗಂಡು, ಮೀಡಿಯಂ ಪ್ಯಾಟ್ರನ್ನು. ಏನು ಅಕ್ಕಿಗಳಂತೂ ತುಂಬ ಗಾಬರಿ ಇದೆ ಪಾಪ. ನೋಡಿ ಫ್ರೆಂಡ್ಸ್ ಕಣ್ಣು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ ನೋಡಿ. ನೋಡಿ ಫ್ರೆಂಡ್ಸ್ ಇದು ಗಂಡು ನೋಡಿ ಫ್ರೆಂಡ್ಸ್. ಅದಕ್ಕೆ ನೋಡಿ ಧೂಮ ಹೆಣ್ಣು. ಈ ಧೂಮ ಹೆಣ್ಣಿಗೂ ಸಬ್ಜಾ ಗಂಡಿಗೆ ಸಾರದವಡಿಲಿ ತುಂಬ ಚೆನ್ನಾಗಿ ಆಡ್ತಾ ಇದೆಯಂತೆ. ಫ್ರೆಂಡ್ಸ್ ನೋಡಿ ನಾವು ಯಾವುದೇ ದಾವಡಿಗೆ ಹೋದ್ರೂ ಆಡಿರೋ ಅಕ್ಕಿಗಳು ತೋರಿಸ್ಬಿಟ್ಟು ಆಮೇಲೆ ಬಂದ ಜೊತೆ ಅಂದರೆ ಸೆಟ್ಟಿಂಗ್ ಪೇರು ಅಂದರೆ ಅದರಲ್ಲಿ ಹುಟ್ಟೋ ಪಟ್ಟಗಳು ಆಡ್ತಾ ಇರೋ ಏನಕ್ಕೆ ತೋರಿಸ್ತೀವಿ ಅಂದರೆ, ಈಗ ಈಗಿನ ಜನ್ರೇಷನ್ ಅವರು ನಿಮ್ಗೇನಾದ್ರು ಜೊತೆ ಮಾಡೋಕ್ಕೆ ಡೌಟು ನಮಗೆ ಅಂತ ಹೇಳಿದ್ರೆ ನೋಡಿ, ಈ ಥರ ಸೀನಿಯರ್ ದಾವಡಿಗಳಲ್ಲಿ ನಾವು ಜೊತೆಗಳು ತೋರಿಸಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಕಣ್ಣು ಯಾವ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದಾರೆ, ಆ ಸೈಜ್ ಯಾವ ಕಾಂಬಿನೇಷನ್ನು, ಪ್ಯಾಟ್ರನ್ ಯಾವ ಕಾಂಬಿನೇಷನ್ನು, ವಿಂಗ್ಸ್ ಯಾವ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೇ ನಾವು ಯಾವುದೇ ದಾವಡಿಗೆ ಹೋದ್ರೂ ಬಂದ ಜೊತೆಗಳನ್ನ ನಾನು ತೋರಿಸೋದು. ನೋಡಿ ಸಾರದವಡಿಲಿ ಇದೊಂದು ಬಂದ ಜೊತೆ, ಧೂಮ ಹೆಣ್ಣು ಸಬ್ಜಾ ಗಂಡು. ಸರ್ ಈ ಪೇರಿಗೆ ಸರ್ ಪಿಲಂಕ ಆಡ್ತವನ್ನಲ್ಲ 10 ಗಂಟೆ 50 ನಿಮಿಷ ಅದು ಆಡಿದ್ದು. ಈಗ ತೋರಿಸೋದಲ್ಲ ಅವೆರಡು ಇದೇ ಪೇರಿಗೆ ಆಡಿರೋ ಸರ್. ಓಕೆ ನೋಡಿ ಈಗ ಸ್ನಾನಕ್ಕೆ ಬಿಟ್ಟಾಗ ಎತ್ಕೊಂಡೋಯ್ತು ಶಿಖರ ಅಂತ ಹೇಳಿದ್ವಲ್ಲ, ಅದೇ 10 ಅವರ್ 50 ನಿಮಿಷ ಈ ವರ್ಷ ಆಡಿದ್ದು. ನೋಡಿ ಇದೇ ಜೊತೆಗೇನೆ ಆಡಿರೋದು. ನೋಡಿ ಇದು ಗಂಡಿದು ನೋಡ್ತಾ ಇದ್ದೀರಾ ನೋಡಿ, ವಿಂಗ್ಸ್ ಪ್ಯಾಟ್ರನ್ ಎಲ್ಲ. ನೋಡಿ ಫ್ರೆಂಡ್ಸ್ ಇದು ಗಂಡು ಸರ್. ಆಮೇಲೆ ಈ ಜೊತೆಯಲ್ಲಿ ಏಟ್ಗಳು ಹೆಂಗ್ ಬರ್ತಾ ಇದೆ ಸರ್? ಏಟು 2-3 ಅಷ್ಟೇ ಸರ್, ಬಾಜಿ ಜಾಸ್ತಿ ಏನು ಬರಲ್ಲ, ಕಡಿಮೆನೆ ಬಾಜಿ. ಅಂದ್ರೆ 2-3 ಒಂದು ದಿವಸ ಎಲ್ಲೂ ಯಾವ ಜಾಗದಲ್ಲೂ ಖಾಲಿ ಗೀಲಿ ಕಂಚ ಯಾವುದು ಇಲ್ಲ. ಕತ್ಲಾಗಿ ಹೋಗ್ಬಿಟ್ಟಿದಾವೆ, ಟೈಮ್ ಸಾಲ್ದೇನೆ ಅಕಸ್ಮಾತ್ ಒಂದೊಂದ್ಸರಿ ಆಗಿದೆ. ಅದು ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಬಂದು ಮತ್ತೆ ಯಾವತ್ತೂ ಇದು ಮಾಡಿಲ್ಲ ಸರ್. ಇದು ಏನೈ ಬರುತ್ತೆ ಸರ್? ಇದು ಗ್ರೀನ್ ಐಸ್ ಬರುತ್ತಾ ಪಿಲಂಕ ಬರುತ್ತೆ ಸರ್? ಗ್ರೀನ್ ಐಸ್ ಸರ್, ಅದು ಗ್ರೀನ್ ಐಸಾ ಫ್ರೆಂಡ್ಸ್? ನೋಡಿ ಗ್ರೀನ್ ಐಸು ನೋಡಿ ಒಂಥರ ರೇರ್ ಅಂತ ಹೇಳ್ಬೋದು ಗ್ರೀನ್ ಐಸ್ಗಳು. ಅದಕ್ಕೂ ಅಷ್ಟೇ ಸರ್. ಈಗ ಹೆಚ್ಚು ಕಮ್ಮಿ ಆ ಹೆಣ್ಣಿಗೆ ಒಂದು 12-13 ವರ್ಷ ಆಗಿರ್ಬೋದು. ಇವತ್ತು ಮರಿ ಮಾಡುತ್ತೆ, ಕಾಲು ಗಂಟು ಬಂದ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಈ ಸಬ್ಜಾ ಪಿಲಂಕ ಗಂಡಿಗೂ ಈ ಸಬ್ಜಾ ಗ್ರೀನ್ ಐಸ್ ನೋಡಿ, ಇದಕ್ಕೂ ಕೂಡ ಅಕ್ಕಿಗಳು ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳಿದ್ರು ಸರ್. ಸಾರದವಡಿಲಿ ಇದೊಂದು ಸೆಟ್ಟಿಂಗ್ ಜೊತೆ ನೋಡಿ ಫ್ರೆಂಡ್ಸ್. ಇದ್ರ ಹಿಂದೆ ನೀವೇನು ನೋಡಿದ್ರಿ ಗ್ರೀನ್ ಐಸ್ ಹೆಣ್ಣು, ಆಮೇಲೆ ಒಂದು ಸಬ್ಜಾ ಪಿಲಂಕ ನೋಡಿ, ಅದೇ ಜೊತೆಗೇನೆ ಇದು ಮಗ. ಇದು ಕೂಡ ಒಂದು 12 ಅವರ್ 13 ಅವರ್ ಎಲ್ಲ ಉಡನ್ಗಳು ಆಡಿ ಕತ್ಲಾಗೆಲ್ಲ ಹೋಗ್ತಾ ಇತ್ತು ಅಂತ ಹೇಳಿದ್ರು ಸಾರು. ಇದು ಇರಲಿ ಜಾತಿಗೆ ಅಂತೇಳಿ ದೊಡ್ಡಕ್ಕಿ ಮಾಡಿ ಇಟ್ಕೊಂಡಿದ್ದಾರಂತೆ. ಇವಾಗ ಇದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ತುಂಬ ಸೈಜು ಜಾಸ್ತಿ, ಮಜಲ್ಲು ಕೂಡ ತುಂಬ ಚೆನ್ನಾಗಿದೆ, ತುಂಬ ಹೆವಿ ಪ್ಯಾಟ್ರನ್ ಅಂತ ಅನಿಸುತ್ತೆ, ಯಾಕಂದರೆ ಗರಿಗಳೆಲ್ಲ ಕಿತ್ತೋಗಿದೆ. ನೋಡಿ ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಕಣ್ಣು ನೋಡ್ತಾ ಇದ್ದೀರಾ.
ನೋಡಿ ಫ್ರೆಂಡ್ಸ್, ಇದು ಗಂಡಿದು ಸರ್. ಇದರಲ್ಲಿ ಬಾಜಿಗಳು ಹೆಂಗ್ ಬರ್ತಾ ಇದೆ ಸರ್? ಇದರಲ್ಲಿ ಬಾಜಿ 3-4 ಅಷ್ಟೇ ಸರ್. ಅಂದ್ರೆ ಇದು ತಾಯಿ ಬೇರೆ, ಇದಲ್ಲ. ಈ ಗಂಡು ಈ ಹೆಣ್ಣಿಗೆ ಮರಿ ಆಡ್ತಾ ಇದೆ ಈಗ. ಈ ಒಂದ್ ಜೊತೆ ಪೇರ್ ಮಾಡಿ ಇಟ್ಟಿದ್ದೀನಿ. ಓಕೆ. ನೋಡಿ ಫ್ರೆಂಡ್ಸ್, ಇದ್ರದ್ದು ಕಣ್ಣು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಕಣ್ಣು ತುಂಬ ಚೆನ್ನಾಗಿದೆ, ಒಳ್ಳೆ ರಿಂಗ್ ಇದೆ. ನೋಡಿ ಫ್ರೆಂಡ್ಸ್, ಸಾರದಾವಡಿಯಲ್ಲಿ ಆಡ್ತಾ ಇರೋ ಜೊತೆಯಲ್ಲಿ ನೋಡಿ ಇದೊಂದು ಜೊತೆ, ಇದು ಸಬ್ಜಾ ಪಿಲಂಕ ಗಂಡು, ಬಿಳಿ ಕಣ್ಣು ಹೆಣ್ಣು. ಸರ್, ಈ ಜೊತೆ ಬಗ್ಗೆ ಹೇಳಿ ಸರ್. ಸರ್, ಅದು ತಾರಾ ಗಂಡು. ಅದ್ರ ಅಪ್ಪ ಅಮ್ಮ ಚನ್ನಬಸಪ್ಪ ಅಂತ ಸರ್. ನಮ್ಮ ಕೇಶವಕುಮಾರ್ ಮಾಸ್ಟ್ರು ಅವ್ರಿಗೆ ಕೊಟ್ಟಿದ್ರಂತವ್ರು. ಅವರು ನನಗೆ ತಗೊಂಬಂದು ಮರಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ರು. ಆ ಮರಿಲಿ ಮರಿ ಮಾಡಿಸಿ ಆರಿಸಿದೆ ಸರ್. ಇದು ಆಡ್ತು. ಈಗ ಅದಕ್ಕೆ ಬೇರೆ ಜೊತೆ ಮಾಡ್ಬಿಟ್ಟು ಈಗ ಇದ್ರ ಮರಿ ಆಡ್ತಾ ಇದೆ ಸರ್. ಈ ಪಿಲ ಅಂದ್ರೆ ಚನ್ನಬಸಪ್ಪಣ್ಣ ಅಂದ್ರೆ ಗಂಜಾಮ್ ಚನ್ನಬಸಪ್ಪಣ್ಣನ ಸರ್? ಹೌದು. ಓಕೆ ಫ್ರೆಂಡ್ಸ್, ನೋಡಿ ತಾರಾ ಮೀಡಿಯಮ್ ಪ್ಯಾಟ್ರನ್ನು ನೋಡಿ. ಕಪ್ ಕಣ್ಣು ಜಾಸ್ತಿ ಝೂಮ್ ಮಾಡಿ ತೋರ್ಸೋಕ್ಕೂ ಆಗ್ತಾಯಿಲ್ಲ, ಆದರೆ ತುಂಬ ಚೆನ್ನಾಗಿದೆ, ಕಂಫರ್ಟಾಗಿದೆ. ನೋಡಿ, ಇದು ಆಡಿದೆಯಂತೆ ಸಾರದಾವಡಿಲಿ. ಆಮೇಲೆ ಇದ್ರ ಮಕ್ಳುಗಳು ಕೂಡ ಚೆನ್ನಾಗಿ ಆಡ್ತಾ ಇದೆ ಸರ್ ಅಂತ ಹೇಳಿದ್ರು. ನೋಡಿ, ಈ ತಾರಾ ಗಂಡಿಗೆ ಈ ಚೀನಿ ಹೆಣ್ಣು ಹಾಕಿದ್ದಾರೆ, ಚೀನಿ ಪಿಲಂಕ. ಇದಕ್ಕೆ ಆಡ್ತಾ ಇದೆ ಸರ್. ನೋಡಿ ಫ್ರೆಂಡ್ಸ್, ಇದು ಹೆಣ್ಣಿದು. ಸರ್, ಅದು ಕಪ್ ಕಣ್ಣು ಅದಕ್ಕೆ ಪಿಲಂಕ ಏನಕ್ಕೆ ಮಾಡಿದ್ದೀರಾ ಸರ್? ಈ ನಮಗೆ ಪಿಲಂಕನೇ ಬರಲಿ ಅಂತ ಸರ್. ನಮಗೆ ಇಲ್ಲಿ ಟೂರ್ನಿಮೆಂಟು ಏನು ಒಂದು ಪಿಲಂಕ, ಅದು ಒಂದು ಚೀನಿ, ಒಂದು ಕಲರ್, ಒಂದು 4-5 ವೆರೈಟೀಸ್ ಇದು ಮಾಡ್ತಾರಲ್ಲ ಸರ್. ಹಾಗಾಗಿ ಪಿಲಂಕ ಇದ್ಬಿಟ್ರೆ ನಮ್ಗೆ ಯಾವ್ದಕ್ಕಾದ್ರೂ ಬಿಡ್ಬೋದಲ್ಲ ಸೀಲಿಗೆ ಅನ್ನೋ ಲೆಕ್ಕಾಚಾರಕ್ಕೆ ಪಿಲಂಕ ಮಾಡೋಣ ಅಂತೇಳಿ ಇದು ಮಾಡಿದೀವಿ. ಈ ಪೇರಲ್ಲಿ ಆಡ್ತಾ ಇದೆ ಸರ್ ಮರಿ. ಹೋದ್ಸರಿ ಬಿಟ್ವಿ, ಬೈರಿ ಎತ್ಕೊಂಡೋಯ್ತು. ಭಾಳ ಚೆನ್ನಾಗಿ ಆಡ್ತಾವೆ ಸರ್ ಈ ಪೇರ. ಫ್ರೆಂಡ್ಸ್ ನೋಡಿ, ತಾರಾ ಗಂಡ್ಗೂ ಚೀನಿ ಹೆಣ್ಣು. ಫ್ರೆಂಡ್ಸ್ ನೋಡಿ, ಈಗ ಸಾರದಾವಡಿಯಲ್ಲಿ ಆಡಿರೋ ಅಕ್ಕಿಗಳು ನೋಡಿದ್ರಿ, ಪ್ಲಸ್ಸು ಯಾವ ಜೊತೆಯಲ್ಲಿ ಅಕ್ಕಿಗಳು ಆಡ್ತಾ ಇದೆ ಅಂತೇಳಿ ಸುಮಾರು ಜೊತೆಗಳು ತೋರಿಸಿದ್ರು. ದೊಡ್ಡ ಗಂಡುಗಳು, ದೊಡ್ಡ ಹೆಣ್ಣುಗಳು ಬಂದ ಜೊತೆಗಳ್ನ ನೋಡಿದ್ರಿ. ನಿಮಗೆಲ್ಲ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗಂತೂ ತುಂಬ ಇಷ್ಟ ಆಯಿತು. ಆ ಕಣ್ಣು ಕ್ವಾಲಿಟಿಗಳಾಗಿರ್ಬೋದು, ಆಮೇಲೆ ಆ ಪ್ಯಾಟ್ರನ್ ಎಲ್ಲ ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಆಮೇಲೆ ಸರ್, ನಮ್ಮ ಮಂಜು ಭೀಷ್ಮ ಸರ್, ಈಗ ನಮ್ಮ ಶಿವಾಜಿ ಸರ್ ದಾವಡಿಗೆ ಬಂದಿದ್ದೀರಾ ನೀವು ಕೂಡ ಭದ್ರಾವತಿಗೆ. ಈಗ ನೀವು ಕೂಡ ಅಕ್ಕಿಗಳು ನೋಡಿದ್ರಿ. ಈಗ ನೀವು ಏನಂತೀರಾ ಸರ್ ನಮ್ಮ ಶಿವಾಜಿ ಸರ್ ಬಗ್ಗೆ ಮತ್ತೆ ಅವ್ರ ದಾವಡಿಲಿ ಅಕ್ಕಿಗಳ ಬಗ್ಗೆ? ಸರ್, ತುಂಬ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿದ್ದು ಶಿವಾಜಿ ಅಣ್ಣವ್ರ ದಾವಡಿಗೆ. ಒಂದು ಭದ್ರಾವತಿ ಅಂದ್ರೇ ಶಿವಾಜಿ ಅಣ್ಣ ಅನ್ನೋದು ಒಂದು ಮೆನ್ಷನ್ ಆಗ್ತಾಯಿದೆ. ಒಂದು ಲೆಜೆಂಡ್ರಿ ಶೋಕ್ದಾರ್ ದಾವಡಿಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಅದು ಬೇರೆ ನೀವು ವಿಡಿಯೋ ಮಾಡ್ತಾಯಿದ್ದೀರಾ. ನಮ್ಗೆ ಇನ್ನೂ ಯೂತ್ಸಿಗೆ ಏನಂದರೆ ಒಂದು ಇನ್ಸ್ಪಿರೇಷನ್ನು ಶಿವಾಜಿ ಅಣ್ಣ ಅಂದರೆ. ಯಾಕಂದರೆ ನಿರಂತರ 30 ವರ್ಷದಿಂದ ಅಕ್ಕಿ ಬಿಟ್ಕೊಂಡು ಒಂದು 20 ವರ್ಷದಿಂದ ಪ್ರೈಸಲ್ಲಿ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. ಅದು ಸುಮ್ಮನೆ ಹುಡುಗಾಟದ ಮಾತಲ್ಲ ಅಣ್ಣ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇ ಅಂದರೆ ನಮ್ಮ ಯೂತ್ಸಿಗೆ, ಮುಂದಿನ ಯುವ ಪೀಳಿಗೆಗೆ ನೀವು ಏನು ಮೆಥಡಲ್ಲಿ ಅಕ್ಕಿ ಬಿಡ್ತಾ ಇದ್ರಿ, ಯಾವ ಫುಡ್ ಮೇಂಟೈನ್ ಮಾಡ್ತಿದ್ರಿ, ಏನು ಈಗ ನೀವು ಇಷ್ಟು ವರ್ಷನೂ ನಿರಂತರ ಅಕ್ಕಿ ಬಿಟ್ಟಿದ್ರೆ ಅದರ ಒಂದು ಪವರ್ ಇರ್ತದೆ. ನೀವೇನು ಮೇಂಟೈನ್ ಮಾಡ್ತಿದ್ದೀರಾ, ಯಾವ ಥರ ಅಕ್ಕಿ ಉಡಾನು ಅಥವಾ ಫುಡ್ ಯಾವ ಥರ, ಯಾವ ರೀತಿ ನಾವು ಯಾವ ರೀತಿ ನಡ್ಕೊಂಡು ಹೋದರೆ ನಾವು ನಿಮ್ಮ ಥರನೇ ಒಂದು ಅಕ್ಕಿಗಳು ಬಿಡ್ಬೋದು ಸುಮಾರು ವರ್ಷ ಅಂತೇಳಿ ನೀವು ಯೂತ್ಸಿಗೆ ಒಂದು ಮೆಸೇಜ್. ಸರಿ ಸರ್, ನನಗೆ ತಿಳಿದಿರುವಂಥದ್ದು ಹೇಳ್ತೀನಿ. ನಾನು ಯಾವ ಬೇರೆ ಮೆಡಿಸಿನು ಮಾಡಲ್ಲ ಸರ್. ನಾನು ಏನು ಮಾಡ್ತೀನಿ, ಹೊಟ್ಟೆ ಉಳಕ್ಕೆ ಔಷಧಿ ಹಾಕ್ಕೊಳ್ತೀನಿ. ಎರಡನೇದು, ಸ್ನಾನಕ್ಕೆ ಬಿಟ್ಟಾಗ ಅರಿಶಿನ ನೀರು ಹಾಕ್ಬಿಟ್ಟು ಸ್ನಾನಕ್ಕೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಶುಂಠಿ ಪೌಡ್ರು, ಅರಿಶಿನ ನೀರು, ಈ ನೀರು ಕುಡಿಸ್ಬೇಕಾದ್ರೆ ವಾರಕ್ಕೆ 1 ದಿವಸ 2 ದಿವಸ ಶುಂಠಿ ನೀರು ಅರಿಶಿನ ನೀರು ಸೇರಿಸ್ಬಿಟ್ಟು ಕುಡಿಸ್ತೀನಿ. ಅಷ್ಟು ಬಿಟ್ಟು ಆಮೇಲೆ 365 ದಿವಸನೂ ಒಂದೇ ಫುಡ್ಡು ಸರ್ ನನ್ನ ಹತ್ರ. ನಾನು ಅಕ್ಕಿ ಉಡಾನಿಗೆ ಬಿಟ್ಟು ಅಷ್ಟೇ ಯಾವ ಸಪ್ರೇಟ್ ಫುಡ್ಡು ಕೊಡೋಲ್ಲ. 4 ಕಡಲೆಕಾಳು ಅವತ್ತು ಏನೋ ಬೇಕಾದರೆ ನನಗೆ ಏನೋ ಟೈಮ್ ಮಾಡಿದೆ ಅಂದರೆ ಕೊಡ್ತೀನಿ. ಇಲ್ಲದ ಹೋದರೆ 365 ದಿವಸ 4 ಫುಡ್ಡನ್ನು ಮಾಡ್ಕೊಳ್ತೀನಿ ಸರ್. ನಾನು ಸ್ವಲ್ಪ ಕೋಳಿ ಫೀಡ್ ಮಾಡ್ಕೊಳ್ತೀನಿ,
ಸ್ವಲ್ಪ ರಾಗಿ, ಸ್ವಲ್ಪ ಇದು ಸಜ್ಜೆ, ಸ್ವಲ್ಪ ಇದು ಜೋಳ, ಇಷ್ಟನ್ನು ಬೆರೆಸಿ ಒಂದೊಂದು ಕ್ವಿಂಟಾಲ್ ತಂದು ಇಟ್ಕೊಳ್ತೀನಿ. ಅದೇ 365 ದಿವಸ ಕೊಡ್ತೀನಿ. ಅಕ್ಕಿ ಬಿಡೋ ದಿವಸನೂ ಅದನ್ನೇ ಕೊಟ್ಬಿಡ ಸರ್ ನಾನು. ಆಡೋ ಅಕ್ಕಿಗಳು ಅಕ್ಕಿಗೆ ಅದೇ, ಅದು ಬಿಟ್ಟರೆ ಬೇರೆ ಏನು ಕೊಡೋದು. ರಾಗಿ, ಸಜ್ಜೆ, ಜೋಳ. ಹೌದು ಸರ್, ಅದು ಬಿಟ್ಟರೆ ನಾನು 365 ದಿವಸನೂ ಅದನ್ನೇ ಮಾಡೋದು ಸರ್ ನಾನು. ಎಲ್ಲ ಎಲ್ರಿಗೂ ನಮ್ಮ ಭದ್ರಾವತಿಲಿ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಭಾಳ ಜನ ನಮ್ಮ ಸುಂದರು ಅನ್ನೋರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ. ಎಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಈ ಸರಿ ಅಂತ ಅವರು ತೀರ್ಮಾನ ತೊಗೊಂಡಿದ್ದಾರೆ. ನೋಡಿ, ನಾನು ಇಷ್ಟೇ ಸರ್ ಮಾಡೋದು. ನಾನು ಯಾವುದನ್ನು ಬೇರೆ ಮೆಡಿಷನ್ನು ಉಡಾನು ಏನು ಕೊಡಲ್ಲ. ನಾನು ಸ್ವಂತವಾಗಿ ಐಟೆಕ್ಕು ಇಲ್ಲ ಪೈಪಾರ್ಜಿನು ಒಂದು 3 ತಿಂಗಳಿಗೆ ನಾನು ಮಾಡ್ಕೊಳ್ತೀನಿ. ಅಂದರೆ ಒಂದ್ಸರಿ ಪೈಪಾರ್ಜಿನ್ ಮಾಡಿದ್ರೆ ಒಂದ್ಸರಿ ಐಟೆಕ್ ಮಾಡ್ಕೊಳ್ತೀನಿ. ಆಮೇಲೆ ಈಗ ಕಾಯಿಲೆ ಪೈಲೆಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹೋಗ್ತವೆ. ನಮ್ಮ ಹತ್ರನೂ 1-2 ಸಾಯ್ತವೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಅರಿಷ್ಟ ನೀರು, ಈ ಶುಂಠಿ ಪೌಡ್ರು ಕಂಟಿನ್ಯೂ ನಾನು ವಾರಕ್ಕೆ 1 ದಿವಸ 2 ದಿವಸ ಕುಡಿಸ್ತೀನಿ ಸರ್. ಕುಡಿತೀವ ಸರ್? ನೀರಿಗೆ ಹಾಕಿ ಕುಡಿಸ್ಬಿಟ್ರೆ ಈಗಲೂ ಹಿಡಿತೀನಿ, ನಿಮ್ಮ ಎದುರಿಗೆ ಕೊಡಿಸ್ತೀನಿ. ಬನ್ನಿ, ಈಗ ಎಷ್ಟು ಕ್ಲೀನಾಗಿ ಕುಡ್ಕೊಳ್ತಾವೆ ನೋಡಿ. ಅಷ್ಟು ಮಾತ್ರ ಮಾಡ್ತೀನಿ ಸರ್ ಅಷ್ಟೇ. ಮತ್ತು ಕಾಳು ಮಾತ್ರ 365 ದಿವಸನೂ ಅದನ್ನೇ ಕೊಡೋದು ನಾನು. ಒಂದೇ ಥರ ಸರ್. ನಾನು ಅಕ್ಕಿ ಬಿಡೋ ದಿವಸನೂ ಅದನ್ನೇ. ಮತ್ತು ನಾನು ಕಡಲೆ ಬೀಜ ಕೊಡು, ಕಡಲೆಕಾಳು ಕೊಡು, ಇದು ಕೊಡು, ಇವೆಲ್ಲ ಏನಿಲ್ಲ. ಅವತ್ತೇನೋ ಜಾಸ್ತಿ ಟೈಮ್ ಮಾಡಿಬಿಟ್ಟಿದೆ ಅಂದಾಗ ಅದಕ್ಕೆ ಏನಾದ್ರು ಸ್ಟ್ರೆಂತ್ ಇಲ್ಲ ಅಂದರೆ ಒಂದು 4 ಕಡಲೆಕಾಳನ್ನು ನಾನು ನೆನೆಸ್ಬಿಟ್ರೆ ಆದರೆ ಬೆಳಿಗ್ಗೆ ಬಿಡೋಬೇಕಾದ್ರೆ ಕೊಡ್ತೀನಿ. ಇಲ್ಲ ಅಂದರೆ ಹಂಗೆ ಕೊಡ್ತೀನಿ. ಬೆಳಿಗ್ಗೆ ನೀರು ಕುಡಿಸೋದು ಬಿಡೋದು ಅಷ್ಟೇ, ಮತ್ತೆ ಏನು ಕೊಡಲ್ಲ ಸರ್. ಆಮೇಲೆ ನೀವು ಅಕ್ಕಿಗಳಿಗೆ ಉಡನ್ನು ಯಾವ ರೀತಿ ಸರ್ ಮಾಡೋದು ಸರ್? ನಾನು ಒಂದೊಂದು ಅಕ್ಕಿ ಒಂದೊಂದು ಥರ ಬರುತ್ತೆ ಸರ್. ನನ್ನಲ್ಲಿ ನಾನು ಆ ಥರ ಇದು ಮಾಡೋಕ್ಕೆ ಬರಲ್ಲ. ಒಂದೊಂದು ಜಾತಿಲಿ ಶ್ರೀಲಂಕಾದಲ್ಲಿ ವೈಟ್ ಕಣ್ಣಲ್ಲಿ ಏನು ಮಾಡುತ್ತೆ, ಒಂದು ಉಡಾನಿಗೆ ಅಕ್ಕಿ ಆಡಿದೆ, ಆಮೇಲೆ 2 ಒಂದು ಉಡಾನಿಗೆ ಅಕ್ಕಿ ಆಡಿದೆ. ಅದು ಯಾವ ರೀತಿ ಆಡುತ್ತೆ ನೋಡಿ ಬಿಡ್ತೀನಿ ಸರ್. ನಾನು ಈ ಥರ ಯಾವುದೋ ಇದು ಮಾಡೋಕ್ಕಲ್ಲ. ಈಗ ಈ ಹಿಂದೆ ಏನು ಮಾಡ್ತಿದ್ವಿ, ಎಲ್ಲ ಅಕ್ಕಿಗೂ 2 ಉಡಾನ್ ಮಾಡ್ತಾಯಿದ್ವಿ. ಬಾಲ ಕಟ್ಟಿ ಬಿಡೋದು, ಬಾಲ ಕಟ್ಟಿ ಇದು ಮಾಡುವಂಥ, ಆ ಬಾಲನ ಕಿತ್ತೋಗ್ಬಿಡೋವು, ಹೆಚ್ಚು ಕಮ್ಮಿ ಕಟ್ಟಬೇಕಾರೆ ಏನೇನೋ ಮಿಸ್ ಆಗ್ಬಿಡೋದು. ಅದಕ್ಕೆ ಏನು ಮಾಡೋದು, ಈಗ ಒಂದೇ ಉಡಾನ್ ಮಾಡ್ತೀನಿ ಸರ್. 2 ಉಡಾನ್ ಮಾಡಿದ್ರೆ ಫಸ್ಟ್ ಉಡಾನ್ ಬಿಟ್ಟಿದ್ದ ದಿವಸನೇ ಸಂಜೆ ಆಡ್ಬಿಟ್ಟಿರೋದು. ನಮಗೆ ಮಾರನೇ ದಿವಸ ಬಿಡೋಕ್ಕೆ ಇಂಟ್ರೆಸ್ಟ್ ಇರ್ತಿರಲ್ಲ, ಹೀಗೆಲ್ಲ ಆಗಿದೆ. ಹಾಗಾಗಿ ನಾನು ಅಕ್ಕಿ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀನಿ ಸರ್. ಆಮೇಲೆ ಈ ಎದೆ ಊತಗೆ ಏನ್ ಮಾಡ್ತೀರಾ ಸರ್? ಈಗ ನೀವು ಡೈರೆಕ್ಟ್ ಉಡನ್ ನಾನು ಮಾಡೋದು ಅಂತ ಹೇಳಿದ್ರೆ, ಈಗ ಎದೆ ಊತ ಬರೋದು ಕಾಮನ್. ಈಗ ಸ್ಟಾರ್ಟಿಂಗ್ 2 ರೆಸ್ಟ್ 3 ರೆಸ್ಟ್ ಇಲ್ಲ ಮಾಡ್ತಾರಲ್ಲ, ಅವಾಗ ಎದೆ ಊತ ಬರುತ್ತೆ. ಅದಕ್ಕೆ ಏನಾದ್ರು ನಿಮ್ಮ ಹತ್ರ ರೆಮಿಡಿ ಇದೆಯಾ ಸರ್ ಎದೆ ಊತನ ಅವಾಯ್ಡ್ ಮಾಡಕ್ಕೆ? ಸರ್ ಖಂಡಿತ ಅದ್ರ ಬಗ್ಗೆ ಅಷ್ಟೊಂದು ನಾನು ಏನೂ ಗೊತ್ತಿಲ್ಲ ಸರ್. ಅದು ಎದೆ ಊತ ಬಂದಿದೆ ಇದಾಗಿದೆ ಅಂತ ನೋಡ್ತೀನಿ. ಏನಾದ್ರು ಜಾಸ್ತಿ ಆಡ್ಬಿಟ್ಟು ಬಂದು ಸುಸ್ತಾಗ್ಬಿಟ್ಟಿದ್ರೆ 2 ದಿವಸ ಎಷ್ಟೇ ಸರ್. ಅದಕ್ಕೆ 2 ದಿವಸ ಕಾನಿಲ್ ಹಾಕಲ್ಲ, ಇಲ್ಲಿ ಬಿಟ್ಬಿಡ್ತೀನಿ. 2 ದಿವಸಕ್ಕೆ 3ನೇ ದಿವಸಕ್ಕೆ ರೆಡಿಯಾಗಿ ಮತ್ತೆ ಅದೇ ಟೈಮಿಗೆ ಹೋಗೋದು ಸರ್. ನಾನು ಯಾವ ಔಷಧಿ ಮೆಡಿಸಿನ್ ಕೊಟ್ಟಿಲ್ಲ ಸರ್, ಸುಳ್ಳು ಹೇಳಲ್ಲ, ಇದು ನಿಜವಾದ ಮಾತು ಸರ್. ಏನಂದ್ರೆ ನನ್ನ ಅಭಿಪ್ರಾಯ ಅಂದ್ರೆ, ಇವರು ರಘು ಸರ್ ನೀವೆಲ್ಲ ದಾವಡಿನಲ್ಲಿ ಇಟ್ಟಿರ್ತೀರಾ, ಈ ಕಡೆ ಎಲ್ಲ ಕುಲ್ಲ ಬಿಟ್ಬಿಡ್ತಾರೆ ಸರ್. ಈಗ ಕುಲ್ಲ ಆಡ್ಕೊಂಡು ಮೇಯ್ದಾಗ ಎದೆ ಊತ ಅಕ್ಕಿ ನ್ಯಾಚುರಲ್ ಆಗಿ ಬರಲ್ಲ. ನೀವು ಕೈ ಉಡಾನ ಅಂತೆಲ್ಲ ಮಾಡ್ತೀರಾ, ಇವ್ರು ಕುಲ್ಲ ಬಿಟ್ಟಾಗ ಏನಾಗುತ್ತೆ, ಅಕ್ಕಿ ಹಾರಾಡ್ಕೊಂಡು ಅದು ಗುಮಾಯಿಸ್ಕೊಂಡು ತಿಂದ್ಬಿಡುತ್ತಲ್ಲ, ಅದು ಸ್ವಲ್ಪ ಅದು ಬಿಟ್ಟು ನಾವು ಬೇರೆ ತರ ಏನಾರು ಮಾಡಕ್ ಹೋದ್ರೆ ಸರ್, ನಾನು ಈಗ ಯೂಟ್ಯೂಬ್ ಅಲ್ಲೂ ನೋಡಿದ್ದೀನಿ. ಈಗ ಬೇರೆ ಯಾರ್ಯಾರು ಹೇಳಿದಾರೆ ಎದೆ ಊತಾದಾಗ ಹಂಗ್ ಮಾಡಿ ಹಿಂಗ್ ಮಾಡಿ ಅಂದಾಗ, ಅಂದ್ರೆ ಪ್ರಯೋಗ ಮಾಡಿ ನೋಡಿದೆ, ಅದು ನನಗೆ ಸೆಟ್ ಆಗ್ಲಿಲ್ಲ ಸರ್, ಆಗ್ಲಿಲ್ಲ ಯಾಕೋ. ಅದಕ್ಕೆ ನೋಡೋಣ ಅಂತ ಫ್ರೀಯಾಗಿ ಬಿಟ್ಟೆ. ಒಂದ್ಸರಿ ಅಕ್ಕಿ ಬಿಟ್ಟು ಸರ್, 3 ಗಂಟೆ 4 ಗಂಟೆ ಟೈಮ್ ಆಗಿರುವ, ಬೆಳಿಗ್ಗೆ ಬಿಟ್ಟಿದ್ದು ಇಲ್ಲೇ ಕೂತೀನಿ, ಅಲ್ಲಿಂದ ಮೇಲಿಂದ ಬಂದು ಹಂಗೆ ಬಿದ್ದುಬಿಡ್ತು. ಅದೇ ನೀವು ಹೇಳ್ದಂಗೆ ಎದೆ ಊತಾನೆ ಏನಾಯ್ತು, ಏನಪ್ಪ ಈ ಸೀಲಿಗೆ ಬಿಡ್ಬೇಕು, ಟೈಮಿಂಗ್ ಆಗಿದೆಯಲ್ಲ ಅಂಥೇಳಿ ಹಂಗೆ ಬಿಟ್ಟಿದ್ದು 2 ದಿವಸ ಸರ್. 3ನೇ ದಿವಸ ಬಿಟ್ಟರೆ ಅದೇ ಟೈಮ್ ಆಡ್ತು ಮತ್ತೆ. ಇದು ನನಗೆ ಗೊತ್ತಿರೋದು ಹೇಳ್ತಿದ್ದೀನಿ ಸರ್ ನಾನು. ಫ್ರೆಂಡ್ಸ್ ನೋಡಿ, ನಾನು ಉಡನ್ ಬಗ್ಗೆ ಏನು ಕೇಳಿದೆ ಸಾರ್ಗೆ ಅಂತ ಹೇಳಿದ್ರೆ, ಅದು ತುಂಬ ಜನಕ್ಕೆ ಅದೊಂದು ಡೌಟ್ ಇತ್ತು. ತುಂಬ ಸತಿ ನಾವು ಕೂಡ ಹೇಳಿದ್ದೀವಿ, ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಉಡನ್ ಅನ್ನೋದು ಯಾರೋ ಎಲ್ಲೋ ಫೋನಲ್ಲಿ ಹೇಳೋ ಅಂಥದ್ದಲ್ಲ. ಉಡನ್ ಅನ್ನೋದು ದಾವಡಿ ಓನರ್ಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಉಡನ್ ಮಾಡಬೇಕು ಅಂತ. ಕೆಲವೊಂದು ಅಕ್ಕಿ 2 ರೆಸ್ಟ್ಗೆ ಆಡುತ್ತೆ, ಕೆಲವೊಂದು ಅಕ್ಕಿ 1 ರೆಸ್ಟ್ಗೆ ಆಡುತ್ತೆ, ಕೆಲವೊಂದು ಅಕ್ಕಿ 3 ರೆಸ್ಟ್ಗೆ ಆಡುತ್ತೆ, ಕೆಲವೊಂದು ಅಕ್ಕಿ 4 ರೆಸ್ಟ್ಗೆ ಆಡುತ್ತೆ, ಕೆಲವೊಂದು ಅಕ್ಕಿ 3 ರೆಸ್ಟ್ ಆದಮೇಲೆ ಒಂದು ದಿವಸ ಬಾಲ ಕಟ್ಟಿ ಮಾರನೇ ದಿವಸ ಬಿಚ್ಚಿಬಿಟ್ರೆ ಆಡುತ್ತೆ. ಆ ಥರ ಒಂದು 20-25 ಥರ ಉಡನ್ಗಳಿದ್ದಾವೆ ಫ್ರೆಂಡ್ಸ್. ಅದು ಯಾವ ರೀತಿ ಅದು ಉಡನ್ ಕೇಳ್ತಾ ಇದೆ ಅನ್ನೋದು ದಾವಡಿ ಓನರ್ಗೇನೆ ಗೊತ್ತಿರುತ್ತೆ ಹೊರತು ನೀವು ಯಾರೋ ಒಂದು ದೂರ ಇರೋರಿಗೆ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ದೂರ ಇರೋರಿಗೆ, ಇಲ್ಲ ಯಾರೋ ಪಕ್ಕದ ಇರೋರಿಗೆ ಫೋನ್ ಮಾಡಿ ಏನು ಉಡನ್ ಮಾಡಲಿ ನನ್ನ ಅಕ್ಕಿಗೆ ಅಂದರೆ ಅದು ಫೋನಲ್ಲೇ ಹೇಳೋದು ತುಂಬ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಫುಲ್ಲು ಟ್ರ್ಯಾಕ್ ರೆಕಾರ್ಡ್ ಇರಬೇಕು ಹೇಳಬೇಕು ಅಂದರೆ. ಹಂಗಾಗಿ ದಯವಿಟ್ಟು ನೀವೇ ಅದನ್ನು ರೀಡ್ ಮಾಡಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಉಡನ್ ಕೇಳ್ತಾ ಇದೆ ಅಂತೇಳಿ. ಆ ಥರ ಉಡನ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಆ ವಿಷಯನ ತೆಗಿಬೇಕು ಅಂತೇಳಿ ಸಾರ್ ಹತ್ರ ಕೇಳಿದೆ, ಏನು ಉಡನ್ ಮಾಡ್ತೀರಾ ಏನು ಅಂತೇಳಿ. ಸರ್ ಆಮೇಲೆ ಈಗಿನ ಜನ್ರೇಷನ್ಗೆ ಈಗ ನೋಡಿ, ನೀವು ಇಷ್ಟು ಸೀನಿಯರು 30 ವರ್ಷದ ಮೇಲೇ ನೀವು ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀರಾ. ಹೆಚ್ಚು ಕಮ್ಮಿ ನಮಗೆ ಗೊತ್ತಿರೋಂಗೆ ಒಂದು 55-60 ವರ್ಷ ನಿಮಗೆ ಪರಗಳ ಶೋಕಿ ಇದೆ. ಈಗಿನ ಜನ್ರೇಷನ್ಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಈಗಿನ ಜನ್ರೇಷನ್
ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಲ್ಲ, ನಾವು ಏನು ಹೇಳಿದ್ರು ಅವರು ಕೇಳಲ್ಲ, ಅವ್ರವ್ರ ಬುದ್ಧಿವಂತಿಕೆಯಲ್ಲಿ ಅವ್ರು ಮಾಡ್ತಿದ್ದಾರೆ. ಅಂದರೆ ನಾನು ಹೇಳಿದ್ನಲ್ಲ ಸರ್, ಏನೂ ಮಾಡಬಾರ್ದು ಸರ್. ನಾವು ಎಕ್ಸ್ಟ್ರಾ ಏನೋ ಫುಡ್ ಕೊಟ್ವಿ, ಏನೋ ಮಾಡಿದ್ವಿ, ನಾನೊಂದು ದಿವಸ ಹೇಳಿದ್ದು ಬೇರೆ, ಇನ್ನೊಬ್ರು ಹೇಳಿದ್ದು ಕೇಳ್ಕೊಂಡು ಮಾಡಿದ್ರೆ ಅವ್ರು ಅಕ್ಕಿ ಶೋಕ್ ಮಾಡೋದು ಕಷ್ಟ ಆಗುತ್ತೆ. ಒಳ್ಳೆ 10 ಜೊತೆ ಸಾಕೋದು 2 ಜೊತೆ ಸಾಕಲಿ. ಆಮೇಲೆ ಏನು 2 ತಿಂಗಳು ಇದಿರುತ್ತೋ ಆ ಟೈಮಲ್ಲಿ ಮಾತ್ರ ಅವ್ರು ಶೋಕ್ ಮಾಡಲಿ. 365 ದಿವಸನೂ ಅದೇ ಕೆಲಸ ಮಾಡ್ಕೊಂಡು ಇದ್ರೆ ಆಗಬಾರ್ದು. ಫಸ್ಟು ದುಡಿಮೆ ಮಾಡ್ಬೇಕು ಸರ್ ಅವರು, ದುಡಿಮೆ ಮಾಡಿ ಆಮೇಲೆ ಶೋಕ್ ಮಾಡಬೇಕು. ಈಗ ನಮಗೆಲ್ಲ ವಯಸ್ಸಾಗಿದೆ, ನಾವೀಗ ಇದೇ ಕೆಲಸ ನಮಗೆ ಏನು ಬೇರೆ ಮಾಡೋಕ್ಕಾಗಲ್ಲ, ಈ ಥರ ಮಾಡ್ತಾಯಿದ್ವಿ. ಹಂಗೆ ಮಾಡಿದ್ರೆ ಮಾತ್ರ ಶೋಕ್ ಮಾಡ್ಬೋದು ಸರ್. ಅದು ಬಿಟ್ಟು ಈಗ ಎಲ್ಲರ ಮನೆಯಲ್ಲೂ ಅಕ್ಕಿ ಎಲ್ಲರ ಮನೆ ಚೆನ್ನಾಗಿರ್ತಾರೆ ಸರ್, ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ತಗೊಂಬಂದು ಇವ್ರ ಅಕ್ಕಿನೇ ಹಾಳು ಮಾಡ್ಕೊಳ್ತಿದ್ದಾರೆ. ಅದನ್ನು ಮಾಡಬಾರ್ದು. ಇವತ್ತು ನಮ್ಮಲ್ಲಿ ಕೇಳಿ 20 ನಾನು ಎಲ್ಲೂ ಒಂದು ಅಕ್ಕಿ ತರಲ್ಲ ಸರ್. ಈಗ ನಮಗೆ ಕೇಶವಕುಮಾರ್ ಮಾಸ್ಟರ್ ಏನಿದಾರೋ ಅವ್ರು ಮಾತ್ರ ಇದು ಅಣ್ಣವ್ರದು, ಇದು ಇವ್ರದ್ದು, ನೀವು ಮರಿ ಮಾಡಿಸ್ರಿ ಅಂತೇಳಿ ತಗೊಂಬಂದು ಕೊಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಒಂದು 2-3 ಜೊತೆ ಬಿಟ್ಟರೆ ಎಲ್ಲ ಮನೆ ಫೇವರಿಸೆ ಸರ್. ನನಗೆ ಕೇಶವಣ್ಣ ಗಂಗಣ್ಣ ಅಂತ ಏನಿದ್ರು ಅವ್ರು ಎತ್ಕೊಟ್ಟಿದ್ದು ಸರ್. ಆದರೆ ಅವತ್ತಿಂದನೂ ಅಕ್ಕಿ ಹಂಗೆ ಆಡಿದೆ ಸರ್, ಗೌರವ ಉಳಿಸಿದಾವೆ, ಇಲ್ಲ ಅಂತ ಹೇಳಲ್ಲ. ಎಲ್ಲರ ಪ್ರೀತಿನೂ ಇದೆ, ಎಲ್ಲ ಕಡೆನೂ, ಎಲ್ಲ ಬೆಂಗಳೂರು, ಮೈಸೂರು, ಹುಬ್ಳಿ, ಗದಗ ಎಲ್ಲ ಕಡೆನೂ ಒಂದು ಗೌರವ ಕೊಡ್ತಾರೆ. ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ. ನೋಡೋಣ. ಈ ಎಪಿಸೋಡಲ್ಲಿ ನೀವು ಯಾರ್ಯಾರನ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಸರ್ ಈಗ ಒಬ್ರ ಹೆಸರು ಹೇಳಿ ಒಬ್ರ ಹೆಸರು ಬಿಟ್ಬಿಟ್ಟಾಗ ತಪ್ಪಾಗುತ್ತೆ. ಇಡೀ ಪಾರಾಳ ಶೋಕ್ದಾರ್ ಎಲ್ಲರೂ ನನ್ನ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಈಗ ಬೆಂಗಳೂರು, ಮೈಸೂರು, ಹುಬ್ಳಿ, ಗದಗ, ಭದ್ರಾವತಿ, ಶಿವಮೊಗ್ಗ ಇಡೀ ಎಲ್ಲರೂ ಸ್ನೇಹಿತರೆ ನನಗೆ. ಎಲ್ಲರೂ ಸ್ನೇಹಿತರೆ ಆದಾಗ ಎಲ್ಲರೂ ನನಗೆ ಪಾರಾಳದವ್ರು ಎಲ್ಲರೂ ನನಗೆ ಸ್ನೇಹಿತರೆ, ಎಲ್ಲರೂ ನನಗೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅಶ್ಬಿಟ್ಟು ರಾಜು ಸಾರು, ಬಾಬು ಸಾರು, ಇವರು ನಮ್ಮ ಎಲ್ಲರೂ ಬಂದು ಹೋಗಿದ್ದಾರೆ ನಮ್ಮ ಮನೆ ಹತ್ರ. ಗುರುಮೂರ್ತಣ್ಣವರು, ಆಮೇಲೆ ಕಬಾಲ್ ರಂಗಣ್ಣ ಅವರು ಎಲ್ಲರೂ ಬಂದು ಹೋಗಿದ್ದಾರೆ ನನ್ನ ಮನೆಗೆ. ಎಲ್ಲರ ಹತ್ರ ಪ್ರೀತಿ ಇದೆ, ಎಲ್ಲರೂ ಚೆನ್ನಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ನಾನು ಅವರಿಗೆಲ್ಲ ದೊಡ್ಡವ್ರಿಗೆ ಚಿರಋಣಿಯಾಗಿದ್ದೀನಿ ಸರ್. ಇವತ್ತು ಏನೋ ಬಿಡ್ತಾ ಇದ್ವಿ, ನಾವು ಇರೋವರೆಗೆ ಮಾಡೋದು. ಮತ್ತು ನಮ್ಮ ಮನೇಲಿ ನೋಡಿ, ನನಗೊಬ್ಬನಿಗೆ ಬಿಟ್ಟರೆ ನಮ್ಮ ಮಕ್ಕಳಿಗೆ ನಾನು ಯಾರಿಗೂ ಒಬ್ರಿಗೆ ಶೋಕಿಲ್ಲ. ಯಾರು ಬಂದು ಒಂದು ಏನು ನೋಡಲ್ಲ, ನಾನು ಒಬ್ಬನೇ ನೋಡ್ಬೇಕು ಸಾಕು. ನಮ್ಮ ಜನ್ರೇಷನ್ಗೆ ಈಗ ಹೋಗ್ಲಿ, ಏನು ಮಾಡೋದು. ನಮ್ಮ ತಂದೆ ತಾಯಿದು ಏನು ಇರಲಿಲ್ಲ, ಇದು ನನಗೆ ಬಂದಿದ್ದದು. ಅದೇ ಹೇಳಿದ್ನಲ್ಲ, ಭದ್ರಾವತಿ ಇಲ್ಲಿ MLA ಇದಾರಲ್ಲ ಅವರು, ನಾವು ಸಣ್ಣವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸಾಕಿದವರು, ಇವತ್ತು ಅವ್ರು MLA ಆದರೂ ನಾವು ಇನ್ನೂ ಪಾರಾಳ ಸಾಕೊಂಡು ಹೋಗ್ತೀವಿ. ಏನು ಮಾಡೋಕ್ಕಾಗುತ್ತೆ, ಅವ್ರವ್ರ ಇದು ಅಂತಾರಲ್ಲ ಹಾಗೆ. ಪಾರಾಳದ್ದು ಅಷ್ಟೇ, ಎಲ್ಲರಿಗೂ ಒಂದೊಂದು ಇದಾಗಿರುತ್ತೆ. ತುಂಬ ಅಲ್ಲಿಂದ ಬಂದು ನೀವು ನಮ್ಮ ಇದನ್ನು ಮಾಡಿದ್ದೀರಾ ಎಪಿಸೋಡ್ ಅಂದರೆ, ನಾವು ನಿಜವಾಗ್ಲೂ ನಿಮ್ಮನ್ನೆಲ್ಲ ಚಿರಋಣಿಯಾಗಿರ್ಬೇಕು ಅಂತ ನಮ್ಮ ಬಯಸ್ತೀವಿ. ಹಂಗೇನಿಲ್ಲ, ಇಲ್ಲ ಖಂಡಿತ ಖಂಡಿತ. ಕರ್ತವ್ಯ ಬೇರೆ ಸರ್. ಆದ್ರೆ ಎಲ್ರಿಗೂ ಈ ಭಾಗ್ಯ ಎಲ್ಲ ಸಿಗಲ್ಲ ಸರ್, ಸುಲಭ ಅಲ್ಲ. ಅಲ್ಲಿಂದ ನೀವು ಬಂದು ಮಾಡ್ತೀರ, 100% ಬರ್ತೀರ ಅಂತ ನನಗೆ ಗೊತ್ತಿಲ್ಲ. ಖಂಡಿತ ಗೊತ್ತಿದ್ರೆ ಅದು ಬಿಡಿ, ಅದು ಇರಲಿ. ಅದು ಒಳ್ಳೇದಾಗಲಿ, ನಿಮ್ಮದು ಇದೇ ರೀತಿ ಒಳ್ಳೆ ಎಪಿಸೋಡ್ ಓಡಲಿ, ಎಲ್ಲರ ಹತ್ರನೂ ಒಳ್ಳೆ ಒಂದು ನೇಮ್ ಆಗಲಿ, ಹೆಸರಾಗಲಿ, ಒಂದು ಒಳ್ಳೇದಾಗಲಿ ಸರ್ ನಿಮಗೂ. ಫ್ರೆಂಡ್ಸ್ ನೋಡಿ, ಅದೇ ರೀತಿ ಈ ಎಪಿಸೋಡ್ಗೆ ನೋಡಿ ನಮ್ಮ ಗಿಲ್ಲಿ ಸರ್ ಕೂಡ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತೀನಿ. ಆಮೇಲೆ ನಮ್ಮ ಸಲ್ಮಾನ್ ಸರ್ ಬಂದಿದ್ದಾರೆ, ಬನ್ನಿ ಸರ್. ಫ್ರೆಂಡ್ಸ್ ನೋಡಿ, ಇವತ್ತು ಭದ್ರಾವತಿಯಲ್ಲಿ ನಮ್ಮ ಶಿವಾಜಿ ಸರ್ ಅವ್ರ ದಾವಡಿಗೆ ಬಂದಿದ್ವಿ. ತುಂಬಾ ಸಂತೋಷ ಆಯಿತು ಅಕ್ಕಿಗಳು ನೋಡಿ. ಆಮೇಲೆ ಅವ್ರ ಮಾತುಗಳು ಕೇಳಿ ಕೂಡ ತುಂಬಾ ಸಂತೋಷ ಆಯಿತು. ನೀವು ಕೂಡ ಆಡಿರೋ ಅಕ್ಕಿಗಳು ನೋಡಿದ್ರಿ, ದೊಡ್ಡ ಅಕ್ಕಿಗಳೆಲ್ಲ ನೋಡಿದ್ರಿ. ನಿಮಗೂ ಕೂಡ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ. ಫ್ರೆಂಡ್ಸ್, ಥ್ಯಾಂಕ್ಸ್, ಬಾಯ್. ಖಂಡಿತ.